ನಿಮಗೆ ಗೊತ್ತಿರೋ ಹಾಗೆ ಹೊಸ ಕೋವಿಡ್ ತಳಿ ಬಂದಿರೋದ್ರಿಂದ ಅದು ಎಷ್ಟು ಡೇಂಜರಸ್ ಅಂತ ನಿಮ್ಗೆ ಅನ್ಸುತ್ತೆ ಡಾಕ್ಟರ್? ಸಾಮಾನ್ಯವಾಗಿ ಒಂದು ಪ್ರಬಲವಾದ ಭೂಕಂಪ ಆದರೆ ಅದರ ನಂತರ ಚಿಕ್ಕ ಚಿಕ್ಕ ಕಂಪನಗಳು ಆಗ್ತಾ ಇರ್ತದೆ. ಅದೇ ರೀತಿ ಅಷ್ಟೇ ಇದು, ಅಂದರೆ ಸಹಜ. ಅದು ಒಂದು ಮೇಜರ್ ಡಿಸೀಸ್, ಪ್ಯಾಂಡೆಮಿಕ್ ಆಗಿ ಇಡೀ ಜಗತ್ತನ್ನು ತಲ್ಲಣಗೊಳಿಸಿದಂಥ ಒಂದು ಕಾಯಿಲೆ, ಅದು ಅಲ್ಲಿಂದಲ್ಲಿಗೆ ಹಾಗೆ ಹೋಗಿಬಿಡೋದಿಲ್ಲ. ಅದು ಭಾಳಷ್ಟು ವರ್ಷಗಳ ಕಾಲ ಹೀಗೆ ಸ್ವಲ್ಪ ಪ್ರಮಾಣದಲ್ಲಿ ಪುನಃ ಕಾಣಿಸ್ಕೊಳ್ತಾ ಇರ್ತದೆ. ಈಗ ಉದಾಹರಣೆಗೆ H1N1 ಇದೆ, ಅಥವಾ ಡೆಂಗು ಇದೆ, ಚಿಕುನ್ಗುನ್ಯಾ ಇದೆ. ಇಂಥದ್ದೆಲ್ಲ ಈ ಎಪಿಡೆಮಿಕ್ ಅಥವಾ ಪ್ಯಾಂಡೆಮಿಕ್, ಅದು ಯಾವುದೇ ಅಂಥ ಮೇಜರ್ ಕಾಯಿಲೆಗಳು ಸಾಂಕ್ರಾಮಿಕ ಆಗಿರುವಂಥದ್ದು. ಅದು ಮತ್ತೆ ಸ್ವಲ್ಪ ಅಷ್ಟು ತೀವ್ರವಾಗಿರೋದಿಲ್ಲ. ಈಗ ಡೆಂಗು ಫೀವರಲ್ಲಿ ಕೂಡ ಆರಂಭದಲ್ಲಿ ಏನು ಡೆತ್ಸ್ ಆಗ್ತಾ ಇತ್ತು, ಆ ಮಾರ್ಟಾಲಿಟಿ ಈಗ ನಂತರ ಇಲ್ಲ, ಅದು ಕಡಿಮೆ ಆಗಿಬಿಡುತ್ತೆ ತುಂಬ. ಮತ್ತು ಜನರು ಕೂಡ ಅದರಲ್ಲಿ ಏನು ಮೆಜರ್ಮೆಂಟ್, ಏನು ನಾವು ತಗೊಳ್ಬೇಕು ಮೆಜರ್ಸ್ ಅಂತ ಹೇಳೋದನ್ನು ತಿಳ್ಕೊಳ್ತಾರೆ. ಅದು ಒಂದು. ದೇಹದಲ್ಲಿ ನ್ಯಾಚುರಲ್ ಆಗಿ ರೋಗ ನಿರೋಧಕ ಶಕ್ತಿ ಕೂಡ ಅದಕ್ಕೆ ಸಂಬಂಧಪಟ್ಟಾಗ ಸ್ವಲ್ಪ ಜಾಸ್ತಿ ಆಗಿರ್ತದೆ. ಹಾಗಾಗಿ ಜನರಿಗೆ ಅದನ್ನು ಫೇಸ್ ಮಾಡೋ ಶಕ್ತಿ ಹೆಚ್ಚಿರ್ತದೆ, ಮಾನಸಿಕವಾಗಿ ಕೂಡ ಹೆಚ್ಚು ಸಿದ್ಧರಾಗಿರ್ತಾರೆ. ಈ ಕಾರಣದಿಂದಾಗಿ ಅದು ಮೈಲ್ಡ್ ಆಗಿರ್ತದೆ. ಮತ್ತು ಆ ತಳಿ ಕೂಡ ಈಗ ಅದರ ಸಬ್ ವೆರೈಟಿ ಬಂದಿರುವಂಥದ್ದು, ಹೊಸ ವೆರೈಟಿ ಅಲ್ಲ, ಅದರದ್ದೇ ಸಬ್ ವೆರೈಟಿ ಬಂದಿರೋದು. ಹಾಗಾಗಿ ಅದರ ತೀವ್ರತೆ ತುಂಬ ಕಡಿಮೆ ಇರ್ತದೆ. ಹಾಗಾಗಿ ಜನರು ಈಗ ಪುನಃ ಬಂತು ಅಂತ ಹೆದರಬೇಕಾದ ಅಗತ್ಯ ಖಂಡಿತ ಇಲ್ಲ. ಮೇಜರ್ ಇದನ್ನೇ ಫೇಸ್ ಮಾಡಿ ಆಗಿದೆ. ಈಗ ತುಂಬ ಮೈನರ್ ಆಗಿ ಬರುವಂಥದ್ದನ್ನು ಫೇಸ್ ಮಾಡಲಿಕ್ಕೆ ಅಷ್ಟು ಕಷ್ಟ ಇಲ್ಲ. ಇದೇನು ಡೇಂಜರಸ್ ಅಲ್ಲ ಅಂತ ಹೇಳ್ತಾರೆ? ಖಂಡಿತ ಅಲ್ಲ. ಡೆತ್ಗಳಾಗೋದು ತುಂಬ ರೇರ್ ಆಗಿದ್ದಾಗ. ತುಂಬ ಬೇರೆ ಯಾವುದೋ ಕಾಯಿಲೆಗಳ ಜೊತೆಯಲ್ಲಿದ್ದು ಅಂಥ ತೊಂದರೆಗಳಿಂದಾಗಿ ಸಾವು ಏನೋ ಆಗುವ ಚಾನ್ಸಸ್ ಇರ್ಬೋದು ಬಿಟ್ಟರೆ, ನೇರವಾಗಿ ವೈರಸ್ಸೇ ಅಷ್ಟು ಪ್ರಬಲ ಆಗಿರೋದಿಲ್ಲ. ಈಗ ಅದು ವೈರಸ್ಸು ದುರ್ಬಲ ಆಗಿರ್ತದೆ, ಜೊತೆಯಲ್ಲಿ ದೇಹ ಪ್ರಬಲ ಆಗಿರ್ತದೆ. ಈ ಎರಡು ಫ್ಯಾಕ್ಟರ್ಸ್ ಇದೆ. ಹಾಗಾಗಿ ಹೆದರುವ ಅಗತ್ಯ ಇಲ್ಲ. ಸ್ವಲ್ಪ ಎಚ್ಚರ ವಹಿಸ್ಕೊಂಡ್ರೆ ಮಾನಸಿಕವಾಗಿ ಗೊಂದಲ ಆಗೋದನ್ನು ಅವಾಯ್ಡ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ನೀವು ಹೇಳ್ದಂಗೆ ಈಗ ಬಾಡಿಗೆ ರೆಸಿಸ್ಟೆನ್ಸ್ ಬಂದಿರುತ್ತೆ ಅಂತ ಡಾಕ್ಟರ್. ಹಂಗಾದ್ರೆ ಒಂದ್ಸರಿ ಕೊರೋನಾ ಬಂದರೆ ಮತ್ತೆ ಬರಲ್ಲ ಅಂತನಾ? ಪುನಃ ಬಂದಿದೆ ಅಂದ್ರೆ ಬಂದಿರೋರಿಗೆ ಆಲ್ರೆಡಿ ಮತ್ತೆ ಬರುತ್ತೆ, ಬರೋ ಸಾಧ್ಯತೆಗಳಿವೆ. ಕಳೆದ ವೇವ್ಗಳಲ್ಲಿ ಕೂಡ ಒಮ್ಮೆ ಬಂದವರಿಗೆ ಮತ್ತೆ ಪುನಃ ಬಂದದ್ದೆಲ್ಲ ಇದೆ. ಅದೀಗ ಡೆಂಗು ಫೀವರ್ ಕೂಡ ಬಂದವರಿಗೆ ಪುನಃ ಬರೋದು ಇದೆ. ಹಾಗೆ ಚಿಕುನ್ಗುನ್ಯಾ ಕೂಡ ಒಮ್ಮೆ ವೈರಲ್ ಡಿಸೀಸ್ ಬಂದರೆ ಪುನಃ ಬರೋದಿಲ್ಲ ಅಂತ ಹೇಳೋದು ಸಾಮಾನ್ಯ ನಿಯಮ. ಅದು ಜನರಲ್ ಆಗಿ ಬಾಡಿ ಇಮ್ಯುನಿಟಿ ಡೆವಲಪ್ ಮಾಡಿದ್ರೆ ಪುನಃ ಬರೋದಿಲ್ಲ ಅಂತ. ಬರುವುದೇ ಇಲ್ಲ ಅಂತಲ್ಲ, ಬರ್ತದೆ, ಕೆಲವೊಮ್ಮೆ ಬರೋದು ಇದೆ, ಸಾಮಾನ್ಯವಾಗಿ ಬರೋದಿಲ್ಲ ಅಂತ. ಹಾಗಾಗಿ ಜನರು ಅದರ ಯಾವುದೆಲ್ಲ ರೀತಿಯಲ್ಲಿ ನಾವು ಅದನ್ನು ತಡಿಬೋದು ಅಂತ ಗೊತ್ತಿದೆ. ಔಷಧ ಅಂತ ಹೇಳೋದು ನೇರವಾಗಿ ಕಂಡುಹಿಡಿಯದೇ ಇದ್ದರೂ ಕೂಡ ಯಾವುದೆಲ್ಲ ರೀತಿಯಲ್ಲಿ ಔಷಧ ತಗೊಂಡು ಉಪಚಾರ ಮಾಡಿ, ಯಾವ ರೀತಿಯಲ್ಲಿ ಆಹಾರ ವಿಹಾರ ಅದನ್ನು ಇಟ್ಕೊಂಡು ಹೇಗೆ ತಡಿಲಿಕ್ಕಾಗ್ತದೆ, ಸ್ಪ್ರೆಡ್ ಆಗೋದನ್ನು ಹೇಗೆ ಕಡಿಮೆ ಮಾಡ್ಕೊಳ್ಳಿಕ್ಕಾಗ್ತದೆ, ಬಂದಾಗ ಹೇಗೆ ಬೆಟರ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕಾಗ್ತದೆ, ಇದೆಲ್ಲ ನಮಗೆ ಗೊತ್ತಿದೆ. ಈಗೆಲ್ಲ ಎಕ್ಸ್ಪರ್ಟ್ಗಳಿಗೆ ಪ್ರತಿಯೊಬ್ಬರು ಕೂಡ. ಹಾಗಾಗಿ ಹೆದರೋದಾಗತ್ತೆ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.